ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಖುಷಿ. ಹೆಂಗದಿರಿ ಎಲ್ಲರೂ? ನಾವಂತೂ ಖುಷಿಯಾಗಿ ಆರಾಮಾಗಿ ನೆಮ್ಮದಿಯಿಂದ ಅದೀವಿ. ನೀವು ಹಂಗೆ ಅದಿರಿ ಅಂತ ಭಾವಿಸ್ತೀನಿ. ನಾನು ಭಾಳ ದಿನ ಆದಮೇಲೆ, ಭಾಳ ತಿಂಗಳುಗಳಾದ್ಮೇಲೆ, ತಿಂಗಳು ಅಲ್ಲ ಬರೋಬ್ಬರಿ 2 ವರ್ಷ ಆಗಕ್ಕೆ ಬಂತು. ಸೊ ಲಾಗ್ ಹಾಕಿ ಆಫ್ಟರ್ ಲಾಂಗೆಸ್ಟ್ ಗ್ಯಾಪ್ ಆದಮೇಲೆ ಒಂದು ಲಾಗ್ ಹಾಕಾಕತ್ತೀನಿ. ಯಾಕಂದರೆ ಇಷ್ಟು ದಿನ ಮಾಡೋಕ್ಕಾಗಿರಲಿಲ್ಲ. ಎಲ್ಲರಿಗೂ ಗೊತ್ತು, ಬೇಬೀಸ್ ನೋಡಿಕೊಂಡು ಭಾಳ ಜವಾಬ್ದಾರಿ ಆದಮೇಲೆ ಸ್ವಲ್ಪ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಮಾಡತ್ತೀನಿ. ಇವತ್ತಿನ ಏನಂತ ಲಾಗ್ ಅಂತಂದ್ರೆ, ನಾವು ನಮ್ಮ ಫ್ರೆಂಡ್ಸ್ ಸೇರಿ ಒನ್ ಡೇ ಟ್ರಿಪ್ ಅಥವಾ ಪಿಕ್ನಿಕ್ ಅನ್ಬೋದು. ಎಲ್ಲಿ ಹೋಗಿದ್ವಿ ಅಂದರೆ ಸಂಗೊಳ್ಳಿಗೆ ಹೋಗಿದ್ವಿ. ಅದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಹುಟ್ಟಿದ ಊರು ಸಂಗೊಳ್ಳಿ, ಬೈಲಹೊಂಗಲ ತಾಲೂಕೊಳಗೆ ಬರ್ತದೆ. ಬೆಳಗಾವಿ ಡಿಸ್ಟಿಕ್ ಬೈಲಹೊಂಗಲ ತಾಲೂಕಿನಾಗ ಬರ್ತೈತಿ. ಅಲ್ಲಿ ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ಅಂದರೆ ಶೌರ್ಯ ಭೂಮಿ ಅಂತ ಮಾಡ್ಯಾರ. ಸೊ ಎಂಥ ಪವಿತ್ರವಾದ ಜಾಗ, ಎಂಥ ಜಾಗ, ನೋಡ್ತಕ್ಕಂಥ ಜಾಗ. ಸೊ ನೀವು ಮಿಸ್ ಮಾಡಲೇಬಾರ್ದು, ನೋಡುವಂಥ ಜಾಗ. ಸೊ ನಾನು ರೆಕಮೆಂಡ್ ಮಾಡ್ತೀನಿ ಇದನ್ನು. ಆರಾಮಾಗಿ ಹೋಗಿ ಬರ್ಬೋದು. ಎಷ್ಟು ಚಂದ ಐತಿ ಜಾಗ ನೋಡಿ. ಅವರು ಜೀವನ ಚರಿತ್ರೆನೇ ತಿಳ್ಕೊಬೋದು ಅದರಿಂದ. ಸೊ ಹೆಂಗೆ ಹುಟ್ಟಿದ್ರು, ಏನೇನು ಅಚೀವ್ಮೆಂಟ್ ಮಾಡಿದ್ರು, ಯಾವ್ಯಾವ ಥರ ಮಾಡಿದ್ರು, ಎಲ್ಲ ಫಸ್ಟ್ ಸ್ಟಾರ್ಟ್ ಟು ಎಂಡ್ವರೆಗೂ ಎಲ್ಲ ರಾಯಣ್ಣವ್ರದ್ದು ಐತಿ ಅಲ್ಲಿ ಸ್ಟೋರಿ. ಅಷ್ಟು ಚಂದ ಅದನ್ನು ಶಿಲ್ಪಿಗಳನ್ನು ಕೆತ್ತನೆ ಮಾಡೋದ್ರ ಮೂಲಕ ನಮಗೆಲ್ಲ ಅಂದರೆ ಸ್ಟ್ಯಾಚ್ಯೂ ಥರ ಮಾಡ್ತಾರಲ್ಲ, ಆ ಥರ ಐತಲ್ಲಿ. ಸೊ ಯಾವ್ಯಾವ ಥರ ಸೀನ್ರಿ ಬರ್ತಾವ ಏನೇನಂತ ನಾ ಇಲ್ಲಿ ಹೇಳ್ಕೊತ ಹೋಗ್ತೀನಿ. ಆಮೇಲೆ ಅಲ್ಲಿ ಏನೂ ಹೇಳೋ ಅವಶ್ಯಕತೆ ಇಲ್ಲ. ಅಷ್ಟು ಚಂದ ನೋಡಿದ್ರೆ, ಬರೀ ಚಿತ್ರ ನೋಡಿದ್ರೇ ಗೊತ್ತಾಗ್ತದೆ ಏನೇನು ಸ್ಟೋರಿ ಅದ, ಯಾವ ಥರ ಐತಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಶಿವಲಿಂಗ ದೇವಸ್ಥಾನ ಆತೆ ಹಳ್ಳಿ ಒಳಗೆ ಯಾವ ಥರ ಇರ್ತೈತಲ್ಲ ಅದು, ಅಂದ್ರೆ ಮಲ್ಲೇಶ್ವರ ಪೂಜೆ ಅಂತ ಮಾಡ್ತಿರ್ತಾರೆ. ರೋಗಪ್ಪ ಮತ್ತು ಅವ್ರ ಕುಟುಂಬ ಅಂತಿತ್ತು ಅವಾಗಿದ್ದು. ಅಂದ್ರೆ ಬಿಫೋರ್ ಸಂಗೊಳ್ಳಿ ರಾಯಣ್ಣ ಜನ್ರೇಷನ್ ಯಾವ ಥರ ಇತ್ತು ಅದನ್ನೆಲ್ಲ ಸ್ಟೋರಿ ಪೂರಾ ಅವ್ನ ಹಿಂದಿನ ಜನ್ರೇಷನ್ ಟು ಸಂಗೊಳ್ಳಿ ರಾಯಣ್ಣ ಅವ್ರ ಕತೆ ಆಗೋವರೆಗೂ ಐತಿ. ಸೊ ವೀರಪ್ಪ ದೇಸಾಯಿ ಅನ್ನೋರದು ಆಳ್ವಿಕೆ ಇತ್ತು ಅವಾಗ. ಕಿತ್ತೂರೊಳಗೆ ಯಾರ್ದಿತ್ತು, ಮಲ್ಲ ಸರ್ಜಾ ದೇಸಾಯಿ ಅವ್ರ ಫ್ಯಾಮ್ಲಿದು ಆಳ್ವಿಕೆ ಇತ್ತು ಫಸ್ಟ್. ಸೊ ಇಲ್ಲಿ ನೋಡ್ರಿ ನಮ್ಮ ಕ್ಯೂಟೀಸು ಎಷ್ಟು ಚಂದ ರೆಡಿ ಆಗ್ಯಾರ, ಎಷ್ಟು ಹುರುಪಾಗ್ಯಾರ ಇವರು. ಅವ್ರು ನೋಡೋಕೆ ಒಂಥರ ಖುಷಿ ಮತ್ತು ಹೆಡ್ಡೇಕ ಎರಡು. ಸೊ ಮಕ್ಕಳು ನೋಡ್ಕೊಂಡು ಎಷ್ಟು ಹೆಡ್ಡೇಕ್ ಅಂತ ಪೇರೆಂಟ್ಸಿಗೆ ಗೊತ್ತಿರ್ತೈತಿ. ಒಂದು ಮಾತು ಕೇಳೋಂಗಿಲ್ಲ, ಸೇಮ್ ಟು ಸೇಮ್ ಮಂಗ್ಯನ ಗತೆ ಮಾಡ್ತಾವ. ಸೊ ಅವ್ರನ್ನ ಹಿಡಿದ್ರಾಗ ಕತೆ ಕುಂದಿರ್ತೈತಿ ನಮ್ದು. ಇದು ನೋಡ್ರಿ ನಮ್ಮ ಚೋಟು, ಇದು ಭಾಳ ಶಾಣೆ ಮರಿ ಐತಿದು. ಎಲ್ಲರ ಹತ್ರ ಹೋಗ್ತೈತಿ, ಏನೂ ತೊಂದರೆ ಇಲ್ಲ, ಈಕಿನ ಆರಾಮಾಗಿ ಹ್ಯಾಂಡ್ಲ್ ಮಾಡ್ಬೋದು. ಸೊ ಇಲ್ಲಿ ನೋಡ್ರಿ ಕತ್ತಿ ಸಂಗೊಳ್ಳಿ ರಾಯಣ್ಣವ್ರು ಯಾವ ಥರ ಯೂಸ್ ಮಾಡಿದ್ರಲ್ಲ ಆ ಥರ ಒಂದು ಇದು ಹಾಕ್ಯಾರ ಇಲ್ಲಿ. ಇದು ಮೇನ್ ಡೋರ್. ಇಲ್ಲಿಂದ ಒಳಗೆ ಹೋಗ್ಬೇಕಾಗಿತ್ತು. ಸೊ ಒಳಗಡೆ ಭಾಳ ರಶ್ ಇತ್ತು, ಭಾಳ ಜನ ಇದ್ದರು. ಸ್ವಲ್ಪ ಗದ್ದಲ ಕಡಿಮೆ ಆಗಲಿ ಅಂತ ನಾವು ಹೊರಗಡೆನೇ ವೇಟಿಂಗ್ ಮಾಡತ್ತಿದ್ವಿ. ದಿಶುನಂತ ಅವ್ರ ಅಪ್ಪ ಕಡೆ ಕೊಟ್ಬಿಟ್ಟಿದ್ದೆ. ಕೆಳಗೆ ಬಿಟ್ಟರು ಆಕಿನೂ ಓಡಾಡೋಕಿನೇ. ಆಮೇಲೆ ಇವರಿಬ್ಬರು ಅದಲ್ಲ, ಧನ್ವಿ ತ್ರಿಷು, ಅವ್ರನ್ನಂತೂ ಹಿಡಿಯೋದು ಆಗ್ಲಾರ್ದು ಮಾತು. ಆಮೇಲೆ ಮಂದಿ ಗದ್ದಲ ಕಡಿಮೆ ಆದಮೇಲೆ ನಾವು ಸ್ವಲ್ಪ ಒಳಗೆ ಹೋದ್ವಿ. ಒಳಗೆ ಹೋದ್ಮೇಲೆ ಒಂದು ಸಭಾಂಗಣ ಅಂತ ಮಾಡ್ತಿರ್ತಾರೆ. ರಾಜನ ಆಸ್ಥಾನ ಒಳಗೆ ಯಾವ ಥರ ಸೀನ್ರಿ ಇರ್ತದಲ್ಲ, ಡಿಟ್ಟು ಎಷ್ಟು ಚಂದ ಚಿತ್ರೀಕರಣ ಮಾಡ್ಯಾರ, ಎಷ್ಟು ಚಂದ ಕೆತ್ತಾರ. ಯಾರ ಕೈ ಚಳಕನ ಅದು ನೋಡಿದರೆ ಮಾತ್ರ ಖುಷಿ ಆಗ್ಬಿಡ್ತೈತಿ. ಹಿಂಗೆ ರಿಯಲ್ಲಾಗಿ ನಮ್ಮ ಮುಂದೆ ಕುಂತಾರೇನೋ ಅನ್ನಿಸ್ಬೇಕು, ಅಷ್ಟು ಚಂದ ಮಾಡ್ಯಾರ ಕಲರ್ಫುಲ್ಲಾಗಿ. ಸೊ ನಮಗಿನ್ನೂ ವಿಡಿಯೋಗ್ರಫಿ ಅಷ್ಟು ಚಂದ ಕ್ಯಾಪ್ಚರ್ ಮಾಡೋಕ್ಕಾಗದೇ ಇರ್ಬೋದು, ಬಟ್ ತಕ್ಕ ಮಟ್ಟಿಗೆ ಮಾಡೀನಿ. ಇಲ್ಲಿ ನೋಡ್ಬೋದು ಯಾವ್ಯಾವ ಥರ ಇರ್ತಾರೆ, ಯಾರ್ಯಾರು ಇರ್ತಾರೆ ಒಂದು ಸಭೆ ನಡಿಬೇಕಾದ್ರೆ ರಾಜನ ಆಸ್ಥಾನದಾಗ. ಅದನ್ನೆಲ್ಲ ನೀಟಾಗಿ ಮಾಡ್ಯಾರ, ಸೇಮ್ ಟು ಸೇಮ್. ಮ್ಯಾಲೆ ಹಂಗಿರ್ತೈತಿ, ಒಂದು ರಾಜರ ವಾಡೆ ಅಂತ ಇರ್ತದಲ್ಲ, ಅದನ್ನು ಯಾವ ಥರ ಇತ್ತು ಹಿಂದೆ, ಅದನ್ನು ತೊಗೊಂಡು ಆ ಥರನ ಸೇಮ್ ಟು ಸೇಮ್ ಮಾಡ್ಯಾರ ಇಲ್ಲಿನೂ. ಸೊ ಚಂದಿತ್ತು ನೋಡೋಕೆ. ಅದನ್ನು ನೋಡಿ ನೆಕ್ಸ್ಟ್ ಈ ಕಡೆ ಹೊರಗೆ ಬಂದ್ವಿ. ಆಕೆ ದಿಶುನು ಆಕೆ ಕೈಯಾಗ ನಿಂದ್ರೊಳಗಿದ್ಲು. ಎತ್ಕೊಳಕ್ಕೆ ನಮಗೆ ಚಾನ್ಸ ಕೊಡೋಳಾಗಿನೂ ನಡೆಯೋಕೆ ಖುಷಿಯಾಗಿ ರೆಡಿಯಾಗಿದ್ಲು. ಸೊ ಬಿಟ್ಬಿಟ್ವಿ ನಾವು, ಓಡಾಡಲಿ ಬಿಡು ಅಂತ. ಸೊ ಇಲ್ಲಿ ನೋಡ್ರಿ ಕುರಿ. ಸೊ ಕುರಿಗಳು ಯಾವ ಥರ, ರಾಯಣ್ಣವ್ರ ಫ್ಯಾಮ್ಲಿ ಅವ್ರು ಮೊದಲೇ ಅಲ್ಲಿ ಸುತ್ತಮುತ್ತ ಜನ ಹಳ್ಳಿ ಒಳಗೆ ಕುರುಬರನ್ನು ಜಾಸ್ತಿ ಇರ್ತಾರಲ್ಲ, ಅದನ್ನು ಸ್ಟ್ಯಾಚು ಮಾಡಿದ್ದಾರೆ. ಎಷ್ಟು ಚಂದ ಬ್ಯೂಟಿಫುಲ್ಲಾಗಿ. ಹಿಂಗೆ ನಿಂತಾವೇನೋ ಅನ್ನಿಸ್ಬೇಕು ನಮ್ಗೆ, ಅಷ್ಟು ಚಂದ ಮಾಡ್ಯಾರ. ಆ ಕುರಿಗಳು ನೋಡೋಕೆ ನಮ್ಮ 2 ಕುರಿಗಳು ಹೋಗಿದ್ದು ಇಲ್ಲಿ. ಎಷ್ಟು ಚಂದ ಇದ್ದು ನೋಡೋಕೆ. ಅದನ್ನು ಕಾಯ್ತಿರೋ ಒಂದು ಅಜ್ಜ, ಅದು ಹಳ್ಳಿ ಬ್ಯೂಟಿಫುಲ್ ಸೀನ್ರಿ ಅದಂತೂ. ನೋಡಿದರೆ ನಮ್ಮ ಮನಸ್ಸು ತುಂಬಿ ಬರ್ತೈತಿ. ಆಮೇಲೆ ಇಲ್ಲಿ ನೋಡ್ರಿ ನೆಕ್ಸ್ಟ್ ಹಳ್ಳಿ ಮನೆ. ಅವಾಗ ಏನೇ ಹೇಳ್ರಿ ನೀವು, ಅವಾಗ ಭಾಳ ಚಂದಿತ್ತು. ಹಳ್ಳಿ ಮನೆ ಹೆಂಗಪ್ಪ ಅಂದ್ರೆ ಒಂಥರ ಟ್ರೀಟ್ಮೆಂಟ್ ಸೆಂಟ್ರ್ ಥರ ಆಯ್ತಿದ್ದು. ಆಯುರ್ವೇದಿಕ್, ಈ ಕಾಲು ಉಳುಕಿದ್ರೆ, ಬಿದ್ರೆ, ಕೈಗೇನಾದರೂ ಏಟಾದ್ರೆ ಎಲ್ಲ ಟ್ರೀಟ್ಮೆಂಟ್ ಹಳ್ಳಿ ಒಳಗೆ ಕೊಡ್ತಿದ್ರು. ಸೊ ಅಂಥ ಒಂದು ಸೀನ್ರಿ ಇಲ್ಲಿ ಕೆತ್ತನೆ ಮಾಡ್ಯಾರ. ಸೊ ಬಿದ್ದು ಕಾಲಿಗೆ ಏನಾದರೂ ಮಾಡ್ಕೊಂಡ್ರೆ, ಕೈಗೇನಾದ್ರು ಪೆಟ್ಟಾದ್ರೆ ಎಲ್ಲನೂ ಮನ್ಯಾಗ ಟ್ರೀಟ್ಮೆಂಟ್ ಇರ್ತಿತ್ತು. ಈಗಿನ ಥರ ಪಟ್ಟಂತ ಏನೋ ಸ್ವಲ್ಪ ಏನಾರು ಆಗಿಬಿಟ್ರೆ ಹಾಸ್ಪಿಟಲ್ ಅಂತ ಹೋಗ್ತಿರ್ಲಿಲ್ಲ. ಎಲ್ಲ ಮನೆ ಮದ್ದು, ಹಳ್ಳಿ ಒಳಗೆ ಎಲ್ಲದಕ್ಕೂ ಮನೆ ಮದ್ದು ಇರ್ತಿತ್ತು. ಅಷ್ಟು ಚಂದ ಆರಾಮೂ ಆಗ್ತಿದ್ರು ಅವರು. ಸೊ ಇವು ನಾವೆಲ್ಲ ಹೋದಂಥವ್ರು. ಆಮೇಲೆ ಇಲ್ಲಿ ನೆಕ್ಸ್ಟು
ದನದ ಕೊಟ್ಟಿಗೆ ಮಾಡಿದ್ದಾರೆ. ಎತ್ಕೊಳ್ಳು ಅವ್ರಿಗೆ ಏನೇನು ಹೊಲ್ದಾಗ ಕೆಲಸ ಮಾಡೋಕ್ಕೆ ಬೇಕಲ್ಲ ಅವು. ನೆಕ್ಸ್ಟ್ ಬರೋದು ಹುಲಿಯೊಂದಿಗೆ ಹೋರಾಡುತ್ತಿರುವ ಭರಮಪ್ಪ. ಸೊ ಈ ಭರಮಪ್ಪ ಯಾರಪ್ಪ ಅಂದ್ರೆ ಸಂಗೊಳ್ಳಿ ರಾಯಣ್ಣವರ ಅಪ್ಪ ಇವರು. ಓಕೆ, ಸೊ ಇದು ಹುಲಿ ಅವಾಗಿರೋ ದೇಸಾಯಿ ಫ್ಯಾಮ್ಲಿ ಆಡಳಿತ ಏನಿತ್ತಲ್ಲ ಕಿತ್ತೂರು, ಅಲ್ಲಿ ಭಾಳ ತೊಂದರೆ ಕೊಡ್ತಿದ್ದಂತ, ಅದ್ರ ಜೊತೆ ಹೋರಾಡಿ ಗೆದ್ದಂಥವ್ರು ಅವ್ರು ಭರಮಪ್ಪ ಅವರು. ಇಲ್ಲಿ ನೆಕ್ಸ್ಟ್ ಬರೋ ಸೀನ್ ಏನಪ್ಪ ಅಂದ್ರೆ ಒಂದು ಮಗುವಿನ ನಾಮಕರಣ ಮಾಡತ್ತಾರ ಇಲ್ಲಿ. ಆ ಮಗು ಬೇರೆ ಯಾರು ಅಲ್ಲ, ಅವರೇ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರು. ಅವ್ರು ಹುಟ್ಟಿದಾಗ ಅದೇನೇನು ನಾಮಕರಣ ಮಾಡೋ ಶಾಸ್ತ್ರ ಏನೇನು ಇರ್ತೈತಲ್ಲ, ತೊಟ್ಲಾಗ ಹಾಕೋದು, ತೂಗೋದು, ಎಲ್ಲ ಕಡೆಯಿಂದ ಹೆಣ್ಮಕ್ಳು ಸೇರೋದು ಅದು. ಸೊ ರಾಯಣ್ಣ ಅಂತ ನಾಮಕರಣ ಮಾಡ್ತಾರೆ ಅಂತ ಹೆಸರಿಟ್ಟರು. ಭಾಳ ಚಂದ ಹೆಸರು, ಅದು ಒಂಥರ ಖಡಕ್ ಹೆಸರು. ಓಕೆ, ಸೊ ಭರಮಪ್ಪ ಅವ್ರು ಹುಲಿಯೊಂದಿಗೆ ಹೋರಾಡಾರ ಅಂತ ಹೇಳಿದ್ನಲ್ಲ, ಅವರು ಹುಲಿಯೊಂದಿಗೆ ಹೋರಾಡಿ ಗೆದ್ದು ಅದನ್ನು ಆಸ್ಥಾನಕ್ಕೆ, ರಾಜನ ಆಸ್ಥಾನಕ್ಕೆ ತೊಗೊಂಡು ಬಂದಿರೋಂಥ ಸೀನ್ ಇದು. ಸೊ ಅವರು ನೋಡ್ರಿ, ಅವ್ರ ಬ್ಲಡ್ ಒಳಗೆ ಬಂದಿತ್ತು, ಸಂಗೊಳ್ಳಿ ರಾಯಣ್ಣ ಅವ್ರ ಬ್ಲಡ್ ಒಳಗನ ಬಂದಿತ್ತು ಆ ಶೌರ್ಯ, ಧೈರ್ಯ ಅಥವಾ ಫೈಟ್ ಮಾಡುವಂಥ ಒಂದಿದು. ಸೊ ಆ ಗೆದ್ದಾಗ ಅವರಿಗೆಲ್ಲರೂ ಊರಾಗ ಅಭಿಮಾನದಿಂದ ಎತ್ತಿ ಮೆರೆದಾಡಿಸಿರ್ತಕ್ಕಂಥ ಸೀನ್ ಇದು. ನೀವು ನೋಡ್ಬೋದು, ಹುಲಿಯೊಂದಿಗೆ ಹೋರಾಡೋದಂದ್ರೆ ಏನು, ಅದು ಸಾಮಾನ್ಯವಾದ ವಿಷಯ ಅಲ್ಲ. ಸೊ ಅವಾಗ ಅವ್ರನ್ನ ಈ ಥರ ಮೆರವಣಿಗೆ ಮಾಡಿದ್ರು ಊರಾಗ. ನೆಕ್ಸ್ಟ್ ನೋಡ್ರಿ, ಇವರು ಯಾವ ಥರ ಕುಂತು ತಿಂತಾರೆ, ಫುಲ್ ಟೂರಿಸ್ಟ್ ಆಗಿಬಿಟ್ಟಿದ್ರು ಅಕ್ಕಗಳಿಬ್ರು. ಗ್ಲಾಸ್ ಹಾಕ್ಕೊಂಡು ಕೈಯಾಗಿ ತಿನ್ಕೊಂಡು ಒಂಥರ ಏನೋ ಮಜಾ ಮಾಡತ್ತಿದ್ರು ಅವ್ರು. ನೋಡಿ ನಮಗೂ ಖುಷಿ. ಇದು ಸೀನ್ ನೆಕ್ಸ್ಟ್ ಬಂದು ಅವಾಗೆಲ್ಲ ಇರ್ತಿತ್ತು ರೀ ಮಲ್ಲ ಯುದ್ಧ ಅಂತೇಳಿ. ಈಗೂ ಇರ್ತೈತಿ, ಭಾಳ ರೇರೆಸ್ಟ್, ಈಗ ಕಡಿಮೆ. ಸೊ ಮಲ್ಲ ಯುದ್ಧ ಯಾವ ಥರ ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಅದು ಮೈದಾನ ಹೆಂಗಿರ್ತೈತಿ, ಮಣ್ಣಿಂದ ಮಾಡಿದ್ದು, ಆಮೇಲೆ ಏನೇನು ಗುಂಡು ಎತ್ತೋದು, ಏನೇನು ಯಾವ ಥರ ಇರ್ತೈತಲ್ಲ ಅದನ್ನು ನೈಜವಾಗಿ ಕೆತ್ತನೆ ಮಾಡ್ಯಾರ. ಸೊ ಈ ಥರ ಪ್ರಾಕ್ಟೀಸಸ್ ಇರ್ತಿತ್ತು ಅವಾಗೆಲ್ಲ. ಸೊ ಇಲ್ಲಿ ನೆಕ್ಸ್ಟ್ ಬಂದ್ರೆ ಅಲ್ಲಿ ಪ್ರಾಕ್ಟೀಸ್ ಮಾಡಿರೋಂಥ ಎಲ್ಲರೂ ಅದಕ್ಕೆ ಒಂದು ಕಾಂಪಿಟೇಷನ್ ಅಂತ ಮಾಡ್ತಿದ್ರು. ಅಂದರೆ ಊರ ಜಾತ್ರೆ ಅಥವಾ ಏನೋ ಒಂದು ಸಮಾರಂಭ ಒಳಗೆ ಮಲ್ಲ ಯುದ್ಧ ಇದನ್ನು ಒಂಥರ ಕಾಂಪಿಟೇಷನ್ ಮಾಡ್ತಿದ್ರು. ಅದರೊಳಗೆ ಗೆದ್ದವರಿಗೇನ ಈ ಥರ ಒಂದು ಜನ ಎಲ್ಲ ಸೇರಿದಾಗ ಒಂದು ಕಾಂಪಿಟೇಷನ್ ಹೋಲ್ಡ್ ಮಾಡಿ ಗೆದ್ದವ್ರಿಗೆ ಏನೋ ಒಂದು ಬಹುಮಾನ, ಅವ್ರಿಗೊಂದು ಏನು ಹೇಳ್ತಾರಪ್ಪ ಅದನ್ನಂದ್ರೆ ಅವ್ರನ್ನ ಸನ್ಮಾನ ಮಾಡೋದಾಗಿರಲಿ, ಈ ಥರ ಎಲ್ಲ ಮಾಡ್ತಿದ್ರು. ಸೊ ಅದರೊಳಗೆ ನಮ್ಮ ರಾಯಣ್ಣವರು ಫಸ್ಟ್ ಇದ್ದರು, ಅಂದರೆ ಅವರೇ ಗೆಲ್ತಿದ್ರು ಅಂತ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಈ ಸೀನ್ರಿ. ಇಲ್ಲಿ ಗೆದ್ದಿದ್ದು ಏನಪ್ಪ ಅಂತಂದರೆ ಇದು ರಾಯಣ್ಣವರು ಮಲ್ಲ ಯುದ್ಧನೂ ಮಾಡ್ತಿದ್ರು. ಸೊ ಮಲ್ಲ ಯುದ್ಧ ಮಾಡಿ ಗೆದ್ದಿರುವಂಥ ಒಂದು ಸೀನ್ರಿ ಅದು. ಮುಂದೆ ಅಲ್ಲಿ ನೆಕ್ಸ್ಟ್ ಎಲ್ಲ ಬೋರ್ಡ್ ಹಾಕಿದ್ದಾರೆ, ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ಯಾವ್ಯಾವ ಅಲ್ಲಿ ಸೀನರಿ ಅದಾವಲ್ಲ ಅದಕ್ಕೆ ತಕ್ಕಂಗೆ ಎಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಾರ. ಅದು ಎಕ್ಸ್ಪ್ಲನೇಷನ್ ನೋಡಿದ್ರೆ ನಿಮ್ಗೆ ಅದು ದೃಶ್ಯದ್ದೆಲ್ಲ ಅರ್ಥ ಆಗ್ತೈತಿ. ಸೊ ವಿತ್ ಮ್ಯೂಸಿಕ್ ಹಾಕ್ತೀನಿ ನೋಡಿರಿ. ಥ್ಯಾಂಕ್ ಯು.